ಈ ವಿಡಿಯೋದಲ್ಲಿ ಹೇಳಿರುವಂತಹ ವಿಶೇಷವಾದ ಡ್ರಿಂಕ್ನ ನೀವು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಕೂದಲು ಸೊಂಪಾಗಿ ದೃಢವಾಗಿ ಹಾಗೂ ಉದ್ದವಾಗಿ ಬೆಳೆಯುತ್ತೆ. ಕೂದಲು ಯಾರಿಗಿಷ್ಟ ಇರಲ್ಲ ಹೇಳಿ? ಕಪ್ಪಾಗಿ ಹೇರಳವಾಗಿ ಇದ್ದಂತಹ ಕೂದಲು ಹೆಣ್ಮಕ್ಳಿಗೂ ಶೋಭೆ ಕೊಡುತ್ತೆ, ಹಾಗೆಯೇ ಗಂಡು ಮಕ್ಕಳಲ್ಲೂ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ನಾವು ಕೂದಲ ಆರೈಕೆ ಅಂತ ಬಂದಾಗ ಯಾವಾಗಲೂ ಯೋಚನೆ ಮಾಡೋದು ಯಾವ ಶಾಂಪೂ ಹಾಕೋದು, ಯಾವ ಕಂಡೀಷ್ನರ್ ಹಾಕೋದು, ಅಥವಾ ಯಾವ ರೀತಿಯಾಗಿ ಅದನ್ನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೊರಗಡೆಯಿಂದ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ದೇಹದ ಒಳಗಡೆಯಿಂದ ನಾವು ಅದನ್ನು ನರಿಷ್ ಮಾಡ್ಬೋದು ಅನ್ನೋದನ್ನು ಮರ್ತು ಬಿಡ್ತೀವಿ. ಯಾವುದೇ ಆಹಾರ ಆಗಿರ್ಬೋದು, ನಾವು ಊಟ ಮಾಡ್ತಾ ಇರೋವಂಥ ಆಹಾರದಲ್ಲಿ ನಮ್ಮ ಕೂದಲು ಬೆಳವಣಿಗೆಗೆ ಬೇಕಾಗಿರೋಂಥ ಅಂಶಗಳಿದೆಯಾ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಬೇಕಾಗತ್ತೆ. ಕೂದಲು ಬೆಳವಣಿಗೆ ಅಂತ ಬಂದಾಗ ಅದಕ್ಕೆ ಮುಖ್ಯವಾಗಿ ಬೇಕಾಗುವಂತಹ ಪೋಷಕಾಂಶಗಳಂತ ಹೇಳಿದರೆ ಜಿಂಕು, ಒಮೆಗಾ 3, ವಿಟಮಿನ್ ಡಿ, ಇ, ಬಿ ಕಾಂಪ್ಲೆಕ್ಸ್ ಮುಂತಾದವು. ಈ ಎಲ್ಲ ಪೋಷಕಾಂಶಗಳಿರೋ ಆಹಾರನ ಸೇವಿಸ್ತಾ ಬಂದರೆ ಸಾಕು, ಕೂದಲು ತಾನಾಗಿ ಸೊಂಪಾಗಿ ದೃಢವಾಗಿ ಬೆಳ್ಕೊಳ್ತಾ ಬರುತ್ತೆ. ಈ ಎಲ್ಲ ಪೋಷಕಾಂಶನ ಒಳಗೊಂಡಿರುವಂತಹ ಬಯೋಟಿನ್, ಪ್ರೋಟೀನ್ ಇರುವಂತಹ ಒಂದು ಡ್ರಿಂಕ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಇದನ್ನು ಟ್ರೈ ಮಾಡಿ. ನೀವು ವಾರಕ್ಕೆ 1 ಸರಿಯಿಂದ 2 ಸರಿ ಈ ಡ್ರಿಂಕ್ನ ತೊಗೊಂಡ್ರೆ ನಿಮ್ಮ ಕೂದಲು ತಾನಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಟ್ರೈ ಮಾಡಿ ಈ ಅನುಭವ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಕೂಡ ಮಾಡ್ಬೋದು. ಕೂದಲು ಬೆಳವಣಿಗೆಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಒಮೆಗಾ 3 ಇರೋವಂಥದ್ದು, 6 ಇರೋವಂಥದ್ದು, ವಿಟಮಿನ್ ಸಿ ಇರೋವಂಥದ್ದು, ಇ ಇರೋವಂಥದ್ದು, ಡಿ ಇರೋವಂಥದ್ದು, ಫಿಶ್ಶು, ಎಗ್ಗು, ಹಾಗೆಯೇ ಅಗಸೆ ಬೀಜ ಮುಂತಾದನ್ನು ತಗೊಳ್ಬೇಕು. ಅದ್ರ ಜೊತೆಗೆ ನಮ್ಮ ದೇಹನ ಬಹಳಷ್ಟು ಹೈಡ್ರೇಟ್ ಆಗಿಡಬೇಕು, ಹೆಚ್ಚಿನ ನೀರನ್ನು ನಾವು ಕುಡಿಬೇಕು. ಇದ್ರ ಜೊತೆಗೆ ನಾನು ಒಂದು ಸ್ಮೂತಿ ಮಾಡೋದನ್ನು ಕೂಡ ತೋರಿಸ್ತೀನಿ. ಇದನ್ನು ನೀವು 1 ಸರಿ 2 ಸರಿ ತಿಂಗಳಲ್ಲಿ ಒಂದು 3-4 ಸರಿ ತೊಗೊಳೋದ್ರಿಂದ ನಿಮ್ಮ ಕೂದಲಿಂದು ಆರೋಗ್ಯನೂ ಹೆಚ್ಚಾಗತ್ತೆ, ಹೊಳಪು ಬರುತ್ತೆ. ಇದಕ್ಕೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 6 ಬಾದಾಮಿಯನ್ನು ಹಾಕಿದ್ದೀನಿ, ಅದರೊಟ್ಟಿಗೆ ಗೋಡಂಬಿ ಒಂದು 5 ಹಾಕ್ಕೊಳ್ತಾ ಇದ್ದೀನಿ. ನೀವು ಇದು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನಾನು ಕುಂಬಳಕಾಯಿ ಬೀಜ, ಇದೆಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ, ಡ್ರೈ ಫ್ರೂಟ್ಸ್ ಮಾರೋವಂಥ ಅಂಗಡಿಗಳಲ್ಲಿ ಸಿಗುತ್ತೆ, ಇದನ್ನು ತಗೊಂಡು ಬಂದಿದ್ದೀನಿ. ಅದು ಮತ್ತು ಸೂರ್ಯಕಾಂತಿ ಬೀಜ, ಇದೆಲ್ಲ ಸಿಪ್ಪೆ ತೆಗೆದಿರೋ ಅಂಥದ್ದು ರೆಡಿ ಸಿಗತ್ತೆ. ಸಿಪ್ಪೆ ತೆಗೆದಿರೋದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬಾದಾಮಿ ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ, 3 ವಾಲ್ನಟ್ಟು. ಹಾಗೆಯೇ 1 ಚಮಚ ಶೇಂಗಾ ಬೀಜ, ಹಸಿ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೆ. ಖರ್ಜೂರ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಖರ್ಜೂರ ಸ್ವೀಟ್ನೆಸ್ಗೋಸ್ಕರ, ಹಾಗೆಯೇ ಅದರಲ್ಲಿರುವಂತಹ ವಿಟಮಿನ್ಸ್ಗೋಸ್ಕರ ಇದ್ದೀನಿ. ಇದೆಲ್ಲದನ್ನು 1 ಲೋಟ ನೀರಿನಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು 2-3 ಜನ ಕುಡಿಯೋದಾದರೆ ಇದರದ್ದು ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ಲದೆ ನೀವು ಇದ್ರ ಜೊತೆಯಲ್ಲಿ ಪಿಸ್ತಾ ಕೂಡ ಆ್ಯಡ್ ಮಾಡ್ಬೋದು, ಒಣದ್ರಾಕ್ಷಿ ಆ್ಯಡ್ ಮಾಡ್ಬೋದು, ಅಗಸೆ ಬೀಜ ಆ್ಯಡ್ ಮಾಡ್ಬೋದು, ಹಾಗೆಯೇ ಕಲ್ಲಂಗಡಿ ಬೀಜಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಅದು ಜಾಸ್ತಿ ರಿಚಾಗಿ ಬೇಕು ಅಂತ ಹೇಳಿದ್ರೆ ನೀವು ಆ ರೀತಿಯಾಗಿ ಮಾಡ್ಕೊಳ್ಬೋದು. ಇದನ್ನು ರಾತ್ರಿ ಪೂರ್ತಿ ನೆನೆಯಲಿಕ್ಕೆ ಬಿಡಬೇಕು ನಾವು. ಇದು ಪೂರ್ತಿಯಾಗಿ ನೀರು ಹಿಡ್ಕೊಂಡು ಚೆನ್ನಾಗಿ ನೆಂದ ಮೇಲೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನು ಸ್ಮೂತಿ ಮಾಡ್ಕೊಳ್ಳಿಕ್ಕೆ ನಾನು ಬಾಳೆಹಣ್ಣನ್ನಾರು ಯೂಸ್ ಮಾಡ್ಬೋದು ನೀವು, ಅಥವಾ ನಾನಿಲ್ಲಿ ಕ್ಯಾರೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಕೂದಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಸೊ ನಾನಿಲ್ಲಿ 1 ಕ್ಯಾರೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಪಚ್ಚಬಾಳೆ ಅಥವಾ ಯಾವುದೇ ಪುಟ್ಟಬಾಳೆ ಯಾವುದನ್ನಾರು ಯೂಸ್ ಮಾಡಿಕೊಂಡು ಸ್ಮೂತಿನ ರೆಡಿ ಮಾಡ್ಕೊಳ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಸೇವಿಸೋದ್ರಿಂದ ನಮಗೆ ನೇರವಾಗಿ ಬಯೋಟಿನ್, ಪ್ರೋಟೀನ್ ಅಥವಾ ಬೇರೆ ಯಾವುದೇ ಪೋಷಕಾಂಶ ದೇಹ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಜ್ಯೂಸ್ ಅಲ್ಲ, ಸ್ಮೂತಿ ಆದ್ದರಿಂದ ಇದನ್ನು ಸೋಸೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಕುಡಿಯೋದ್ರಿಂದ ಕೂದಲ ಬೂಡ ಗಟ್ಟಿಯಾಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹಾಗೆಯೇ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗುತ್ತೆ. ನೀವು ಇದನ್ನು ಬಳಸ್ತಾ ಬನ್ನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಇದರ ಸೇವನೆ ಜೊತೆಲೇ ನೀವು ನಿಮ್ಮ ಲೈಫ್ ಸ್ಟೈಲ್ನ ಕೂಡ ಬದಲಾಯಿಸ್ಕೋಬೇಕು. ಆಯಿಲಿಂಗ್ನ ವಾರಕ್ಕೆ 2 ಸರಿ ಮಾಡಬೇಕಾಗತ್ತೆ. ಹಾಗೆ ನ್ಯಾಚುರಲ್ ಶಾಂಪೂನಿಂದ ನೀವು ಹೇರ್ ವಾಶ್ ಆದಮೇಲೆ ಹೇರ್ ಡ್ರೈಯರ್ನ ಯೂಸ್ ಮಾಡಬಾರ್ದು. ಎಕ್ಸಸೈಸ್ ಆಗಲಿ, ಮೆಡಿಟೇಷನ್ ಆಗಲಿ, ವಾಕಿಂಗು, ಆ ಥರದ ಹೆಲ್ತಿ ಹ್ಯಾಬಿಟ್ಸ್ನ ಬೆಳೆಸ್ಕೊಂಡ್ರೆ ನಮ್ಮ ಕೂದಲು, ಹೆಲ್ತು ಎಲ್ಲದೂ ಕೂಡ ತುಂಬಾ ಆರೋಗ್ಯಕರವಾಗಿ ಬೆಳೀತಾ ಹೋಗುತ್ತೆ. ಇಷ್ಟ ಆಯಿತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಹತ್ರ ಯಾವುದಾದ್ರೂ ಹೋಮ್ ರೆಮಿಡೀಸ್ ಇದ್ದರೆ ಹೇರ್ ಫಾಲ್ಗೆ ನೀವು ಶೇರ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.